ಎಲ್ಲಿಂದ ಎಲ್ಲಿಯವರೆಗೆ ಕರ್ನಾಟಕ ದೇಶ. ಕಿವಿ ಒಳಗೆ ಯಾವುದು ಸದಾ ಅನುರಣಿಸುತ್ತದೋ ಅದು ಕರ್ನಾಟಕ. 3 ಪ್ಯಾನ್ ಇಂಡಿಯಾ ಎಂಪೈರ್ಸ್ ಕನ್ನಡ ನಾಡಲ್ಲೇ ಹುಟ್ಟಿದ್ದು. ಮೊದಲನೇದು ಗಂಗರಿಗೆ, ಕದಂಬರಿಗೆ, ರಾಜರ ಕಾಲದ ಸ್ಥಿತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಕಾಲ ಡೆಮಾಕ್ರಸಿ ಮಾನದಂಡ ಇಟ್ಕೊಂಡು ಅಳಿಯಕ್ಕಾಗಲ್ಲ. ಅವ್ರ ಆರ್ಮಿನಲ್ಲಿ ಒಂದು ಯೂನಿಟ್ ಇತ್ತು, ಗರುಡ ಅಂತ. ಆ ಗರುಡ ಬಂದು ಆ ಸ್ವಾಮಿ ಸತ್ತ ತಕ್ಷಣ ಇವ್ರು ಅಷ್ಟೂ ಮಂದಿ ಗರುಡರು ಅವರು ಅವನು ಎಂತವನು ಅಂದ್ರೆ ನೋಡ್ಬಾ ಅಂದ್ರೆ ಸುಟ್ಟು ಬರ್ತೀನಿ ಅಂತ ಆತರ ಬಾದಾಮಿಗೆ ಬಂದು ಇಡೀ ಊರಿನ ಅಕ್ಷರಶಃ ಬೆಂಕಿ ಹಚ್ಚಿಬಿಡ್ತಾನೆ. ಶ್ರೀವೀರ ಕಿಕ್ಕಾಯಿ ತಾಯಿ ನಮ್ಮ ತುಳುನಾಡಿನ ಹೆಣ್ಮಗಳು, ನನಗೆ ನೀನ್ ತಾಂಬೂಲ ಸರಿಯಾಗಿ ಕೊಡ್ಲಿಲ್ಲ, ಯುದ್ಧ ಮಾಡೋದು. ಈ ಪ್ರೋಟೋಕಾಲ್ ಇವತ್ತಿಗೂ ಇದೆಯಲ್ರಿ. ಬಹುಪತ್ನಿತ್ವ ಅನ್ನೋದು ಸಮಾಜದಲ್ಲಿ ನೀವು ಈ ಕಾಲದ ಫೆಮಿನಿಸ್ಟ್ ಎಲ್ಲ ಇಟ್ಕೊಂಡು ಕೇಳೋ ಹಾಗಿಲ್ಲ. ಇಂಡಿಯನ್ ಪೆಪ್ಪರ್ ಈಸ್ ದ ಸಿಂಕ್ ದಟ್ ಮೆಲ್ಟೆಡ್ ದ ಗೋಲ್ಡ್ ಆಫ್ ರೋಮ್ ಅಂತ ಅಲ್ಲೊಬ್ಬ ಬಾಯ್ ಬಡ್ಕೊಳ್ತಾನೆ. ಚೀಲದ ಲಾರ, ಬೋಪದ ಲಾರ ಅಂತ ಇವೆಲ್ಲ ಕಪ್ಪಟ ಕನ್ನಡದ ಹೆಸರು. ಮಹಾರಾಷ್ಟ್ರಲ್ಲಿ ಒಂದು ಸರ್ನೇಮ್ ಇದೆ, ತಲ್ವಾರ್ ಅಂತ. ತಲ್ವಾರ್ ಕರ್ ಅಂದ್ರೆ ಅವರನ್ನೆಲ್ಲ ವೇಷವಾಟಿಕೆಗಳಲ್ಲಿ, ಚೂಳೆಕೇರಿಗಳಲ್ಲಿ. ಈ ರೆಡ್ಡಿ ಪದದ ಮೂಲ ಗೋವಾ ದೇಶದ ಬಸ್ ಹೆಸರು ಕದಂಬ. ಅದೇನು ಆಕಸ್ಮಿಕವಾಗಿ ಏನು ಬರ್ಲಿಲ್ಲ. ರೋಚೋ ಪದ್ಧತಿ ಮೊದಲು ತಂದಿದ್ದು 3 ತರ ವಿಜಯ ಆಯ್ತು. ಧರ್ಮ ವಿಜಯಿ, ಅಸುರ ವಿಜಯಿ, ಲೋಭ ವಿಜಯಿ. ಇದಕ್ಕೂ ಹೀನವಾಗಿರುವಂತ ಕೆಲಸ ಮಾಡಿದ್ದು ಮುಸಲ್ಮಾನ. ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಧರ್ಮ ರಕ್ಷಣಾರ್ಥವಾಗೇ ಈ ಸಾಮ್ರಾಜ್ಯ ನಿರ್ಮಾಣ ಆಗ್ತಾ ಇರೋದು ಅಂತ ನಿಮಗೆ ಶಾಸನದಲ್ಲೇ ಕಾಶಿ ಯಾತ್ರೆ ಮಾಡೋ ಎಲ್ಲರಿಗೂ ಕೂಡ ತುರುಕರು ವಿಧಿಸಿದಂತಹ ಸುಂಕವಂ ಕಟ್ಟಲು. ಮುಸಲ್ಮಾನರು ಬಂದಿದ್ದು ಅದನ್ನ ವ್ಯಾಪಾರ ಕ್ಷೇತ್ರ ಮಾಡ್ಕೊಳಕ್ಕಲ್ಲ. ಕಾಶಿನ ಇನ್ನೊಂದು ದೇವಸ್ಥಾನ ಕೆಡುತ್ತೀರಾ, ನಿಮ್ಮ ಅಂತರಂಗದಲ್ಲಿರೋ ಭಕ್ತಿನ ಹೇಗ್ರಿ ಕೆಡುತ್ತೀರಾ?